ಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನ ಶತಕ ಎನ್ನುವ ಗ್ರಂಥದ ಎಷ್ಟನೇ ಸೂತ್ರಮ? 67 67ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು ಶ್ಲೋಕವಾಗಿದ್ದು ನಿನ್ನೆ ದಿನ 66ನೆಯ ಶ್ಲೋಕದಲ್ಲಿ ಜ್ಞಾನಿ ಅಥವಾ ನಾವುಗಳೆಲ್ಲರೂ ಸರ್ವಕ್ಕೂ ಸಾಕ್ಷಿ ಆಗಿರುವಂತ ಪ್ರತ್ಯೇಕಾತ್ಮನ ಸ್ವರೂಪಿಗಳು. ಎಲ್ಲವೂ ಒಂದಾಗ ನಿನ್ನೆ ಎಲ್ಲವೂ ಹೇಳಿದ್ರು. ಜಗತ್ತು, ಗ್ರಾಮ, ಮನೆ, ದೇಹ, ದೃಗ್ಗು, ಪ್ರಾಣ, ಕರಣ, ಮತ್ತೊಮ್ಮಿಗೆ ಅರಿವು ನಾನಲ್ಲ. ಈ ಜಡವರ್ಗವನ್ನರಿವ ದೃಗ್ಗು ಸ್ವರೂಪವು ಅದಾವುದೇನು ಬಗೆಯದಾವುದು ಸೂರ್ಯಮಾವುದು ಮಗಳೇ ಸರ್ವಕ್ಕೆ ಸಾಕ್ಷಿಯಾಗಿಯದು ನಾನಾಗಿಯೇನು ಅಂತ ಹೇಳಿದ್ರು. ಅಂದಾಗ ಇಲ್ಲೊಂದು ಪ್ರಶ್ನೆ ಏನು ಬಂತಂದ್ರೆ, ಎಲ್ಲವನ್ನ ಅರಿಯುವ ಸಾಕ್ಷಿಯೇ ನಾವಂತ ಹೇಳಿದಾಗ ನಮ್ಮ ಕಣ್ಣುಗಳಿಗೆ ಪ್ರತ್ಯಕ್ಷವಾಗಿ ಕಾಣಿಸುವಂತೆ ನೀವು ಹೋಗ್ತೀರಿ ಮತ್ತೆ ಬರ್ತೀರಿ, ಅನೇಕ ಕೆಲಸ ಕಾರ್ಯಗಳನ್ನ ಮಾಡುತ್ತೀರಿ, ಇನ್ನು ಅನಂತ ಪ್ರಕಾರ ವ್ಯವಹಾರಗಳನ್ನ ಮಾಡುತ್ತೀರಿ. ಅಂದರೆ ಈ ವ್ಯವಹಾರಗಳು ನೀವಲ್ಲವೇನು ಅಂತ ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಪ್ರತಿಯೊಂದು ವ್ಯವಹಾರವು ಶರೀರಕ್ಕೆ ಸಂಬಂಧಪಟ್ಟಿರುವುದಾಗಲಿ ಪ್ರತ್ಯೇಕಾತ್ಮ ಸಾಕ್ಷಿಯಾದ ನನಗೆ ಸಂಬಂಧವಿಲ್ಲ. ಯಾವ್ಯಾವ ಶರೀರಕ್ಕೆ ಸಂಬಂಧ ಅಂದ್ರೆ ಶ್ಲೋಕದಲ್ಲಿ ಹೇಳ್ತಾರೆ. ಪಂಚಭೌತಿಕಶ್ಚ ವಸ್ಮರಣ ಪ್ರಕಲ್ವಿತ ಮೃಷಾ ನಾಮ ರೂಪ ಜಾತಿ ವರ್ಣ ದರ್ಶನ ಆಶ್ರಮ ಆದಿಕಂ ಪಂಚಕೋಶಂ ಅಸ್ಪೃಶ್ಯಂ ನಮೇ ಘನಶ್ಯ ಸನ್ನಿಧೆ ವ್ಯಾಪ್ತಿ ನೈಲ್ಯ ಜೀರ್ಣ ಧಾವನ ಅಧಿಕಂ ಯುಧೋ ಯವ ಅಂತ ಹೇಳುವಾಗ ಪಂಚಭೌತಿಕ ಶಾಂತ ಶ್ಲೋಕದ ಪ್ರಥಮ ಶಬ್ದವನ್ನ ಯಾವ ಶರೀರ ಅನ್ನುವಂಥದ್ದು ಅಥವಾ ಈ ತೋರುವ ಜಗತ್ತು ಅನ್ನುವಂಥದ್ದು ಗಗನಾದಿ ಪಂಚಭೂತಗಳಿಂದ ಉಂಟಾದ ಶರೀರ. ಆಕಾಶ ಆಕಾಶದ ತತ್ವ, ಆಮೇಲೆ ವಾಯು ವಾಯು ತತ್ವ, ಅಗ್ನಿ ಅಗ್ನಿ ತತ್ವ, ಜಲ ಜಲದ ತತ್ವ, ಭೂಮಿ ಮತ್ತು ಭೂಮಿಯ ತತ್ವದಿಂದ ಉಂಟಾದದ್ದೇ ಶರೀರ ಅಥವಾ ಉತ್ಪತ್ತಿಯಾದದ್ದೇ ಶರೀರ. ಈ ಪ್ರಕಲ್ಪಿತ ಅಂದ್ರೆ ಅಂಥ ಶರೀರದಲ್ಲಿ ಕಲ್ಪಿಸ ಅಂದ್ರೆ ಸುಳ್ಳಾದ, ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಆಕಾರ, ಜಾತಿಗಳಲ್ಲಿ ಅನಂತ ಜಾತಿ ಅವ ಮೇಡಮ್. 84 ಲಕ್ಷ ಜೀವರಾಶಿ ಅಂದಾಗ
84 ಲಕ್ಷ ಬೀಜ ರೂಪವಾಗಿ ಆ ಒಂದೊಂದು ಬೀಜದಲ್ಲಿ ಸುಮಾರು ಜೀವರಾಶಿಗಳು ನಮ್ಮ ನೇತ್ರಕ್ಕೆ ನಮ್ಮ ದೃಷ್ಟಿಗೆ ತೋರ್ತಾವ. ಅದಕ್ಕೆ ನಾವು ಅನಂತ ಜಾತಿಗಳನ್ನ ಕರೆದೀವಿ. ಆದರೆ ಈ ಒಂದು ಜಾತಿಯವನ್ನಾಗಲಿ ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ. ಬ್ರಾಹ್ಮಣ ಅನ್ನುವುದು, ಶೂದ್ರ ಅನ್ನುವುದು, ಕ್ಷತ್ರಿಯ, ವೈಶ್ಯ ಅನ್ನುವಂಥದ್ದು. ಮತ್ತು ದರ್ಶನ ಅಂದಾಗ ಷಡ್ ದರ್ಶನ ಅಂದ್ರೆ 6 ದರ್ಶನಗಳು. ಇವು ಯಾರಿಗೆ ಸಂಬಂಧಪಟ್ಟವ ಅಂತ ಹೇಳಿದ್ರೆ, ಮೇಘಕ್ಕೆ ನೀಲತ್ವ, ಶಿಥಿಲತ್ವ, ಧಾವನತ್ವಾದಿಗಳು ಸಂಬಂಧಪಟ್ಟಿದ್ದರು ಅವುಗಳನ್ನು ಚಂದ್ರನಿಗೆ ಸಂಬಂಧಿಸಿದವುಗಳೆಂದು ಆರೋಪಿಸುವಂತೆ ಸಣ್ಣ ದೃಷ್ಟಾಂತ ಕೊಡ್ತಾರ ಅವರು. ಯಾವ ರೀತಿ ಮೇಘ ಅಂದ್ರೆ ಮೋಡ, ಆ ಮೋಡದ ಬಣ್ಣ ಭಿನ್ನ ಭಿನ್ನವಾಗಿರ್ತದ. ಅದು ನೀಲಿ ಆಗ್ತದ, ಕಪ್ಪುನು ಆಗ್ತದ. ಇವೆಲ್ಲವೂ ಸಂಬಂಧಪಟ್ಟಿದ್ದು ಮೇಘಕ್ಕೆ. ಆದರೆ ಕೆಲವು ಜನರು ಚಂದ್ರನಿಗೆ ಸಂಬಂಧಿಸಿದವುಗಳೆಂದು ಆರೋಪಿಸುವಂತೆ. ಇನ್ನೊಂದು ರೀತಿ ಇದನ್ನ ಹೇಳಬೇಕಾಗಿತ್ತಂದ್ರೆ, ಹುಣ್ಣಿಮೆಯ ಪೂರ್ಣ ಚಂದ್ರನ ಪ್ರಕಟವಾದಾಗ ಆ ಚಂದ್ರನ ಕೆಳಗಡೆ ಮೋಡ ಅನ್ನುವಂತಿರ್ತದ. ಮೋಡ, ಆ ಮೋಡ ಅನ್ನುವಂಥದ್ದು ಅದು ಓಡ್ತಾ ಇರ್ತದ. ಮೋಡ ಊಡದಂಗೆಲ್ಲ ಅದು ಮೋಡದ ಜೊತೆ ಚಂದ್ರನೇ ಓಡುತ್ತಾನೇನು ಎನ್ನುವಂತೆ ಭಾವನೆಯನ್ನ ಮಾಡಿಕೊಳ್ಳುತ್ತೇವೆ. ಆದರೆ ನಿಜವಾಗಿಯೂ ಚಂದ್ರ ಎಲ್ಲಿಗೆ ಹೋಗುವನು ಅಲ್ಲ. ಮೋಡ ಮುಚ್ಚಿದಾಗ ಕಪ್ಪಾದಂತೆ ಕ್ಷಣದಲ್ಲಿ ಮತ್ತೆ ಚಂದ್ರ ಪ್ರಕಟವಾದಂತೆ ಕ್ರಿಯೆಗಳು ಕಂಡರೂ ಕೂಡ ನಮಗನಿಸ್ತದ ಚಂದ್ರ ಮೋಡನಲ್ಲಿ ಮುಳುಗಿದ ಅಂತೀವಿ ನಾವು. ಚಂದ್ರ ಮೋಡದಲ್ಲಿ ಮುಳುಗಿದ. ನಿಜವಾಗಲೂ ಚಂದ್ರ ಮೋಡದಲ್ಲಿ ಮುಳುಗುವವನು ಅಲ್ಲ, ಅವನು ಓಡುವವನು ಅಲ್ಲ. ಮೋಡಗಳ ಉಪಾದಿಯಿಂದ ಮೋಡಗಳು ಓಡಿದರೆ ಅದರ ಜೊತೆಯಲ್ಲಿ ಚಂದ್ರನೂ ಓಡುತ್ತಾನೆ ಎನ್ನುವಂತ ಸಂಬಂಧಪಟ್ಟಂತೆ ಕೆಲವರ ವಿಚಾರ. ಆದರೆ ಇಲ್ಲಿ ಪಂಚಭೂತಗಳಿಂದ ಉತ್ಪತ್ತಿಯಾದ ಶರೀರ. ಈ ಶರೀರಕ್ಕೆ ಏನಿದೆ ಅಂದ್ರೆ ಒಂದು ನಾಮ ಅಂದ್ರೆ ಒಂದು ಹೆಸರಿದೆ. ಅದು 84 ಜೀವರಾಶಿಗಳಲ್ಲಿ ಒಂದೊಂದು ಜೀವಿಗಳಿಗೆ ಒಂದೊಂದು ಹೆಸರಾದ. ಆ ಹೆಸರುಗಳು ಹಲವು ರೀತಿ ಇದ್ದಾಗ ಕ್ರಿಮಿ ಅಂತೀವಿ, ಕೀಟ ಅಂತೀವಿ, ಅಥವಾ ಇನ್ನೊಂದು ನಾವು ಹೆಸರನ್ನ ಕರಿತೀವಿ. ಆ ಹೆಸರಿಗೆ ಒಂದೇ ಹೆಸರನ್ನ ಯಾಕೆ ಕರೀಬಾರದು ಎಲ್ಲಾ ಜೀವಿಗಳಿಗಂದ್ರೆ, ಆ ಜೀವಿಗಳ ರೂಪ ಬೇರೆ ಬೇರೆ ಇದ್ದ ಕಾರಣ
ಆ ರೂಪದ ಗುರುತಿನ ಮೇಲೆ ಒಂದೊಂದು ಹೆಸರನ್ನ ಕರೆದಿದ್ದಾನೆ. ಆ ಪಕ್ಷಿಗಳಲ್ಲಿ ಗಿಳಿ ಒಂದು ಪಕ್ಷಿ, ಕಾಗೆ ಕೂಡ ಒಂದು ಪಕ್ಷಿ, ಕೋಗಿಲೆ ಕೂಡ ಒಂದು ಪಕ್ಷಿ, ಗುಬ್ಬಿ ಕೂಡ ಒಂದು ಪಕ್ಷಿ, ಅನಂತ ಪಕ್ಷಿಗಳಾವಲ್ಲಮ್ಮ. ಅವೆಲ್ಲಕ್ಕೂ ಪಕ್ಷಿ ಪಕ್ಷಿ ಅಂತ ಕರಿಬಹುದಾಗಿತ್ತು. ಆದರೆ ಅವುಗಳ ರೂಪದ ಬದಲಾವಣೆಯಿಂದ ನಾಮದ ಬದಲಾವಣೆ ಆದವು. ಕಾಗೆ ಕಪ್ಪಿರೋದಕ್ಕೆ ಕಾಗೆ ಎಂದಿವಿ, ಹಸಿರು ದೇಹ ಕೆಂಪು ಮೂಗು ಉಳ್ಳದ್ದು ಗಿಳಿ ಅಂತ ಕರೆದ್ವಿ. ಅನಂತ ಚಿತ್ರ ವಿಚಿತ್ರಗಳಿಂದ ಕೂಡಿದ ಕೋಗಿಲೆಗೆ ನಾವು ಕೋಗಿಲೆ ಅಂತ ಕರೆದ್ವಿ. ಅಂದ್ರೆ ಯಾಕೆ ಇದು ಬದಲಾವಣೆ ಆಯ್ತು ಹೆಸರುಗಳಂದ್ರೆ, ಒಂದೊಂದು ರೂಪಕ್ಕೆ ತಕ್ಕಂತೆ ಒಂದೊಂದು ಹೆಸರನ್ನ ಕರೆದೇವಿ ಅಂತ. ಅದೇ ಪ್ರಕಾರವಾಗಿ ಪಂಚಮಭೂತಗಳಿಂದ ಉತ್ಪತ್ತಿಯಾದ ಶರೀರಕ್ಕೆ ಹಲವು ರೀತಿಯ ಹೆಸರು, ಹಲವು ರೂಪ, ಹಲವು ಜಾತಿ, ಹಲವು ವರ್ಣ ಅಂದ್ರು. ಹೀಗೆ ಆ ದೇಹದಲ್ಲಿ ಆರೋಪಿಸುತ್ತಾರೆ. ನಾನು ಇವುಗಳಿಗೆ ವಿಲಕ್ಷಣನಾಗಿರುತ್ತಾನೆ. ಮೋಡಕ್ಕ ತಿಳಿದವನ ಆರೋಪ ಇದೆ. ಮೋಡ ಓಡುತ್ತಿದೆ, ಮೋಡ ಕಪ್ಪಾಗ್ತದೆ, ಮೋಡ ಬಿಳಿ ಆಗ್ತದೆ. ಆದರೆ ಚಂದ್ರನಿಗೆ ಇವುಗಳ ಸಂಬಂಧ ಯಾವುದಿಲ್ಲ. ತಿಳಿಯಲಾರದವರು ಚಂದ್ರನಿಗೆ ಆರೋಪ ಮಾಡಿದಂತೆ, ತಿಳಿಯಲಾರದಂತ ಅಜ್ಞಾನಿಗಳು ಈ ದೇಹಕ್ಕೆ ಇರುವಂತ ಹಲವು ನಾಮರೂಪಗಳನ್ನ, ಹಲವು ರೀತಿಯ ವರ್ಣಗಳನ್ನ, ಹಲವು ಬಗೆಯ ಆಶ್ರಮಗಳನ್ನ ಆರೋಪ ಮಾಡಿದರೂ ಕೂಡ ಮೋಡಕ್ಕೆ ಸಾಕ್ಷಿಯಾಗಿ ಚಂದ್ರನಿದ್ದಂತೆ ಶರೀರಕ್ಕೆ ಸಾಕ್ಷಿಯಾಗಿ ಆತ್ಮ ನೀನಿದ್ದಿ. ಕಾರಣ ಹೆಸರುಗಳಲ್ಲಿ ರಾಮ, ಕೃಷ್ಣ, ಶಂಕರ, ಬಸವಾದಿ ಪ್ರಮುಖರು, ಋಷಿ ಮುನಿಗಳು, ಎಷ್ಟು ಜನ ಈ ಜಗತ್ತಿನಲ್ಲಿ ಹುಟ್ಟಿ ತೋರಿ ಅನಂತ ಅವತಾರಗಳನ್ನೇ ಮಾಡಿ ಹೋದಂತ ಮಹಾತ್ಮರು. ಅದರಲ್ಲಿ ರಾಮ ಅಂತ ಅನ್ನುವ ಒಂದು ಹೆಸರು, ಕೃಷ್ಣ ಅನ್ನುವಂತ ಒಂದು ಹೆಸರು, ಶಂಕರ ಅನ್ನುವಂತ ಒಂದು ಹೆಸರು, ಬಸವಾದಿ ಶರಣರಿಗೂ ಕೂಡ ಒಂದೊಂದು ಹೆಸರು. ಕಾರಣ ರಾಮ ಆತನ ದೇಹ ಮತ್ತು ರಾಮನ ಹುಟ್ಟುವ ಕಾರಣಿ ಪುರುಷ ದಶರಥ ಮತ್ತು ಕೌಶಲ್ಯ. ಹೀಗೆ ವಿಷ್ಣುವಿನ ದಶ ಅವತಾರದಲ್ಲಿಯೇ ರಾಮನ ಅವತಾರ, ಪರಶುರಾಮನ ಅವತಾರ, ಶ್ರೀಕೃಷ್ಣನ ಅವತಾರ. ಒಬ್ಬನೇ ಅವತಾರವನ್ನ ಎತ್ತಿದಾಗ ಅವನ ದೇಹ ಮತ್ತು ಅವನ ರೂಪ ಇವೆರಡನ್ನ ನೋಡಿ ಆ ಒಂದು ರಾಮ, ಆ ರೂಪಕ್ಕ ರಾಮ ಅಂತ ಕರೆದ್ರು. ಕೃಷ್ಣ
ಕೊಳಲನ್ನ ಕೈಯಲ್ಲಿ ಹಿಡಿದು ಆತ ತೋರುವ ಕಾರಣಕ್ಕಾಗಿ ಕೃಷ್ಣ ಅಂತ ಕರೆದ್ರು ಅವನಿಗೆ. ಬಿಲ್ಲನ್ನ ಧನುಸ್ಸನ್ನ ಹಿಡಿದ ಕಾರಣ ರಾಮ ಅಂತ ಕರೆದ್ರು. ಆದರೆ ಅವತಾರ ಯಾರ್ದಮ್ಮ ಅಂದ್ರೆ ವಿಷ್ಣುವಿನ ಅವತಾರ. ಅದರಂತೆ ಮುಂತಾದ ಹೆಸರುಗಳು ಬರಲಿಕ್ಕೆ ಕಾರಣ ಏನಂದ್ರೆ ರಾಮನ ದೇಹ ಕೃಷ್ಣ ಶಂಕರರ ದೇಹವನ್ನ ನೋಡಿದಾಗ ಎಲ್ಲರ ದೇಹ ಉದ್ದ ಮತ್ತು ಅಗಲದಲ್ಲಿ ಸಮಾನವಾಗಿಲ್ಲ. ಕೃಷ್ಣ ದೇಹದ ಉದ್ದ ಅಗಲ ಬೇರೆದೆ, ರಾಮನ ದೇಹದ ಉದ್ದ ಅಗಲದಲ್ಲಿ ಭಿನ್ನ ಇದೆ, ಶಂಕರರ ಉದ್ದ ಅಗಲದಲ್ಲಿ ಬೇರೆ ಬೇರೆ ಇದ್ದದಕ್ಕಾಗಿ ಅವರಿಗೆ ಬೇರೆ ಬೇರೆ ಹೆಸರುಗಳು ಬಂತು ಅಂತ. ಅದೇ ರೀತಿ ಮನುಷ್ಯ, ಪಶು, ಮೃಗ ಮುಂತಾದ ಜಾತಿಗಳು, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಮುಂತಾದ ವರ್ಣಗಳು, ನ್ಯಾಯ, ಪೂರ್ವ, ಮೀಮಾಂಸಕ, ಸಾಂಖ್ಯ, ಯೋಗ, ವೈಶೇಷಿಕ, ಉತ್ತರ ಮೀಮಾಂಸಕಗಳೆಂಬ ಷಡ್ದರ್ಶನ ಮತವಾದಿಗಳನ್ನು ಇವು ಮತ್ತು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಗಳೆಂಬ ಆಶ್ರಮಗಳು. ಬ್ರಹ್ಮಚರ್ಯ ಅಂತ ಯಾಕೆ ಕರೆದ್ರು ಅಂದ್ರೆ ಆತನು ಒಬ್ಬಂಟಿಗನಾಗಿ ಬಾಲ್ಯದಲ್ಲಿಯೇ ಇಂದ್ರಿಯಾದಿಗಳನ್ನ ನಿಗ್ರಹ ಮಾಡಿಕೊಂಡು ಆತ ಏಕವಾಗಿ ಯಾವ ನಿರ್ಜನವಾದ ಪ್ರದೇಶಗಳಲ್ಲಿ ವಾಸಿಸಿ ಆ ಬ್ರಹ್ಮ ಲಕ್ಷಣವನ್ನ ತಿಳಿಯುವಂತ ವ್ಯಕ್ತಿಗಳಿಗೆ ಬ್ರಹ್ಮಚರ್ಯ ಅಂತ ಕರೆದ್ರು. ಮತ್ತೆ ಗೃಹಸ್ಥ ಅಂದ್ರೆ ಸತಿ ಪತಿ ಎಲ್ಲವನ್ನ ಕೂಡಿಕೊಂಡಿದ್ದಕ್ಕೆ ಗೃಹಸ್ಥ ಅಂದ್ರು. ಮತ್ತು ವಾನಪ್ರಸ್ಥ ಸನ್ಯಾಸಿಗಳಂತ ಕರೆದ್ರು. ಇವನ್ನ ಯಾಕೆ ಕರಿಬೇಕಾಗಿತ್ತ ಅಂತಂದ್ರೆ ಅವರ ಉಪಾಧಿಗಳ ದೃಷ್ಟಿಯಿಂದ ಬ್ರಹ್ಮಚರ್ಯ ಅಂದ್ರು, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇಷ್ಟು ಅಲ್ಲದೆ ನಮ್ಮ ಶರೀರ ಮೊದಲು ಬಿಡಬಾರ್ದದು. ಪಂಚ ಮಹಾಭೂತದಿಂದ ಹುಟ್ಟಿದಂತ ಶರೀರಕ್ಕೆ ಮನೋಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ, ಅನ್ನಮಯ ಎಂಬುವ ಪಂಚಕೋಶಗಳು ಇದ್ದಾವೆ. ಮತ್ತು ಆಯಾ ವರ್ಣ ಆಶ್ರಮ ಧರ್ಮಕ್ಕೆ ಅನುಸಾರವಾಗಿ ಇದನ್ನು ಮುಟ್ಟಬಾರದು, ಇದನ್ನು ಮಾತ್ರ ಮುಟ್ಟಬೇಕು ಎಂಬ ಸ್ಪೃಶ್ಯ ಅಸ್ಪೃಶ್ಯಗಳನ್ನು ಅಂದ್ರೆ ಮೇಲು ಕೀಳು ಎನ್ನುವುದನ್ನು ಮುಟ್ಟಬೇಕು, ಮುಟ್ಟಬಾರದು ಮುಂತಾದವುಗಳೆಲ್ಲವೂ ಅಷ್ಟೇ ಅಲ್ಲದೆ ಭೂಮಿ, ಜಲ, ಅಗ್ನಿ, ಮರುತ, ಅಂಬರ ಅನ್ನುವ ಪಂಚಭೂತಗಳು ಈ ಪಂಚಭೂತಗಳಿಂದ ಹುಟ್ಟಿದ ಶರೀರಕ್ಕೆ ಕಲ್ಪಿಸಲ್ಪಟ್ಟಿರುತ್ತವೆ. ಚಂದ್ರನಿಗೆ ಕಲ್ಪನೆಯಿಂದ
ಹೇಗೆ ಕಲ್ಪಿಸಿದ್ದೇವೆಯೋ ಹಾಗೆ ಇವು ಶರೀರಕ್ಕೆ ಕಲ್ಪಿಸಲ್ಪಟ್ಟಿರುತ್ತವೆ. ಮೋಡಕ್ಕೆ ಕಲ್ಪಿಸುವಂತೆ ದೇಹದ ಮೇಲೆ ಕಲ್ಪನೆ ಮಾಡಿದೆವು. ಕಾರಣವಂದ್ರೆ ದೇಹ ಅನ್ನುವಂಥದ್ದು ಒಂದು, ಆದರೆ ಕರೆಯುವುದು ಮಾತ್ರ 4 ಪ್ರಕಾರ. ದೇಹಕ್ಕೆ ಶರೀರಕ್ಕೆ ನಾವು ಬ್ರಾಹ್ಮಣ ಅಂದಿವಿ, ಶರೀರಕ್ಕೂ ನಾವು ಗೃಹಸ್ಥ ಅಂದಿವಿ, ಶರೀರಕ್ಕೆ ವೈಶ್ಯ ಶೂದ್ರ ಅಂದಿವಿ. ಶರೀರ ಇದ್ದಿಲ್ಲ ಅಂದ್ರೆ ಹೇಳಕ್ ಬರ್ತೈತೆ ನಮ್ಮ? ಬ್ರಾಹ್ಮಣ ಅಂದ್ರೆ ಯಾರು ಹೇಳಂಗಿಲ್ಲ, ಶೂದ್ರ ಯಾರು, ವೈಶ್ಯ ಯಾರು, ಕ್ಷತ್ರಿಯ ಯಾರು, ಇವೆಲ್ಲವನ್ನ ಹೇಳಲಿಕ್ಕೆ ಬರುತ್ತಿದ್ದಿಲ್ಲ. ಶರೀರ ಎಲ್ಲರಲ್ಲಿ ಇದೆ ಅಂದ್ರೆ ಎಲ್ಲರಿಗೂ ಬ್ರಾಹ್ಮಣ ಅಂತ ಕರಿಬಹುದಾಗಿತ್ತಲ್ಲ, ಎಲ್ಲರಿಗೂ ಶೂದ್ರ, ಎಲ್ಲರಿಗೂ ವೈಶ್ಯ ಅಂತ ಕರಿಬಹುದಾಗಿತ್ತು. ಹಾಗೆ ಕರೀಲಿಕ್ಕೆ ಬರುವುದಿಲ್ಲ. ಎಲ್ಲರನ್ನೂ ರಾಮ ಅಂತ ಹೇಳಕ್ ಬರಂಗಿಲ್ಲ, ಎಲ್ಲರೂ ಕೃಷ್ಣ ಅಂತಲ್ಲ, ಎಲ್ಲರೂ ಶಂಕರರು ಅಂತ ಹೇಳಕ್ ಬರಂಗಿಲ್ಲ. ಕಾರಣ ಅವರ ಯುಗಗಳು, ಅವರು ಹುಟ್ಟಿದಂತ ದಿನಗಳು, ಅವರ ಕಾಲಗಳು, ಅವರ ಅವತಾರದ ವೇಷಗಳು, ಆ ಅವತಾರವನ್ನ ಎತ್ತಿ ಮಾಡಿ ತೋರಿಸಿದಂತ ಕಾರ್ಯಗಳ ಮೇಲೆ ಅವ್ರಿಗೆ ಏನಂತ ಕರೆದೀವಿ ಅಂದ್ರೆ, ಈತ ರಾವಣನ ವಿರುದ್ಧವಾಗಿ ಹೋರಾಡಿ ಅಂಥ ರಕ್ಕಸನನ್ನ ನಾಶ ಮಾಡಿದಂತವನು ಯಾರು ಅಂದ್ರೆ ಶ್ರೀರಾಮಚಂದ್ರ. ಅದಕ್ಕೆ ರಾಮಂತ ಕರೆದಲ್ಲ. ಮತ್ತ ಕೃಷ್ಣ ಏನು ಮಾಡಿದ ಅಂದ್ರೆ, ಯಾವ ಮಹಾಭಾರತದ ಮೂಲ ಪುರುಷನಾದ ಕೃಷ್ಣ ಭಗವಂತ ಪಾಂಡವರ ಮತ್ತು ಕೌರವರ ಮಧ್ಯದಲ್ಲಿ ನಿಂತು ಪಾಂಡವರನ್ನ ನಿಮಿತ್ತವಾಗಿ ಮಾಡಿಕೊಂಡು ಪಾಂಡವರನ್ನೇ ಧರ್ಮವನ್ನಾಗಿ ಮಾಡಿಕೊಂಡು ಕೌರವರ ಅಧರ್ಮವನ್ನ ನಾಶ ಮಾಡಿದಂತ ಕಾಲ. ಅದಕ್ಕೆ ಕೃಷ್ಣ ಅಂತ. ಮುಂದೆ ಆದಿಶಂಕರರು, ಅವರ ಕಾಲಘಟ್ಟನೆ ಬೇರೆ, ಅವರ ವಿಚಾರಗಳ ಬೇರೆ, ಅವರ ಜ್ಞಾನನೇ ಬೇರೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಬ್ರಾಹ್ಮಣ ಶೂದ್ರ ವೈಶ್ಯ ಕ್ಷತ್ರಿಯನ್ನಂತೆ ಅಲ್ಲಿ ರಾಮಕೃಷ್ಣ ಶಂಕರ ಬಸವಾದಿ ಶರಣರು ಅಂತ ಕರೆದು, ಅದೇ ರೀತಿಯಾಗಿ ಇಲ್ಲಿ ಕೂಡ ಹುಟ್ಟಿದ ಶರೀರ ದೃಷ್ಟಿಯಿಂದ ರಾಮಕೃಷ್ಣ ಶಂಕರರು, ಆತ್ಮದೃಷ್ಟಿಯಿಂದ ಅವರು ರಾಮನು ಅಲ್ಲ, ಕೃಷ್ಣನು ಅಲ್ಲ, ಶಂಕರನು ಅಲ್ಲ. ದೇಹ ದೃಷ್ಟಿಯಿಂದ ಅವರ ನಾಮರೂಪದಿಂದ ಶಂಕರರಂದ್ರು, ಅವರ ನಾಮರೂಪದಿಂದ ಕೃಷ್ಣ ಅಂದ್ರು, ನಾಮರೂಪದಿಂದ ರಾಮ ಅಂತ ಕರೆದಂಗೆ ಈ ಪಂಚಭೂತಗಳಿಂದ ಹುಟ್ಟಿದ ಶರೀರಕ್ಕೆ ಕಲ್ಪಿಸಲ್ಪಟ್ಟಿದೆ. ರಾಮ ಶರೀರಕ್ಕೆ ಕಲ್ಪನಾ ಆದದ್ದು, ಕೃಷ್ಣ ಶರೀರಕ್ಕೆ ಕಲ್ಪನಾ ಆದದ್ದು, ಶಂಕರ ಶರೀರಕ್ಕೆ ಕಲ್ಪನಾ ಆದದ್ದು, ಬಸವಾದಿ ಶರಣರು ಶರೀರಕ್ಕೆ ಕಲ್ಪನೆಯಾದದ್ದು.
ಅಂದರೆ ಶರೀರಕ್ಕೆ ಮಿಥ್ಯಾರೂಪದಿಂದ ಸಂಬಂಧಪಟ್ಟಿರುತ್ತವೆ. ಯಂಗಮ ಮಿಥ್ಯಾರೂಪದಿಂದ ಸಂಬಂಧಪಟ್ಟಿರುತ್ತವೆ ಶರೀರಕ್ಕೆ. ಆದರೆ ನನಗೆ ಇವುಗಳ ಸಂಬಂಧವಿರುವುದಿಲ್ಲ. ಮಿಥ್ಯಾರೂಪ ಸಂಬಂಧ ಅಂತ ಹೇಳ್ಯಾರ ನಮ್ಮಲ್ಲಿ. ಮಿಥ್ಯಾರೂಪ ಸಂಬಂಧ ಅಂತ ಹೆಂಗ್ ಒಪ್ಪಬೇಕು ಅಂದ್ರೆ, ರಾಮ ಅನ್ನುವಂತ ಒಬ್ಬ ಪುರುಷನಲ್ಲಿ, ಕೃಷ್ಣ ಅನ್ನುವಂತ ಒಬ್ಬ ಪುರುಷನಲ್ಲಿ, ಶಂಕರ ಅನ್ನುವಂತ ಒಬ್ಬ ಪುರುಷನಲ್ಲಿ ಎಲ್ಲಿ ಮುಟ್ಟಿ ನೋಡಿದರೂ ಕೂಡ ಶಂಕರರ ಶರೀರವೇ ಇರಲಿ, ರಾಮನ ಶರೀರವೇ ಇರಲಿ, ಕೃಷ್ಣನ ಶರೀರವೇ ಇರಲಿ, ಆ ಶರೀರದಲ್ಲಿ ಎಲ್ಲವೂ ಕೂಡ ಮುಟ್ಟಿದಲ್ಲೆಲ್ಲ ಒಂದೊಂದು ಹೆಸರಿದೆ. ಉದಾಹರಣೆ, ನಮ್ಮ ದೇಹವನ್ನು ಮುಟ್ಟಿದಾಗ ನಮಗೆ ತೊಟ್ಟಿಲಲ್ಲಿ ಇಟ್ಟಂತ ಒಂದೊಂದು ನಾಮ ಅಂದ್ರೆ ಒಂದೊಂದು ಹೆಸರಾಗ. ಸ್ತ್ರೀಯರಿಗೆ ಒಂದು ಹೆಸರು ಕರೆದ್ರು, ಗಂಗಮ್ಮ, ನೀಲಮ್ಮ, ಗೌರಮ್ಮ ಅಂತ ಕರೆದ್ರು. ಇಲ್ಲಿ ರಾಮಣ್ಣ, ರಾಮಚಂದ್ರ, ಸುರೇಶ, ಅಖಿಲೇಶ ಇವೆಲ್ಲ ಹೆಸರು ಬಂದು. ವಿಚಾರ ಮಾಡಿ ನೋಡಿದರೆ ಮಿಥ್ಯಾರೂಪದಿಂದ ಸಂಬಂಧ ಅಂತ. ಹುಟ್ಟುವಾಗ ನಾವ್ಯಾರು ಸ್ತ್ರೀನೇ ಇರ್ಲಿ ಪುರುಷನೇ ಇರ್ಲಿ, ಯಾರು ನಮ್ಮ ಹೆಸರನ್ನ ನಾವು ತೆಗೆದುಕೊಂಡು ಬಂದಿಲ್ಲ. ಹುಟ್ಟುವಾಗ ಯಾರಿಗಿನ ಹೆಸರಿತ್ತನಮ್ಮ? ಇಲ್ಲ. ಮತ್ತೆ ಹುಟ್ಟಿದ ಮೇಲೆ ಕಲ್ಪನೆಯಿಂದ ತೊಟ್ಟಿಲಲ್ಲಿ ಇಟ್ಟಂತ ಒಂದು ಹೆಸರು. ತೊಟ್ಟಿಲ್ದಾಗ ಹಾಕಿದ ಮೇಲೆ ನಮ್ಮ ಹೆಸರು ಬಂದ. ಅಂದ್ರೆ ಇದು ಪೂರ್ವದಲ್ಲಿ ಸುಳ್ಳು ಅಂತ ಅರ್ಥ ಆಯ್ತು. ಇರ್ಲಿ, ಆದ್ರೂ ಕೂಡ ಇಟ್ಟರೆ ಇಡಲಿ. ಎಷ್ಟು ಕಷ್ಟಪಟ್ಟು ಎಷ್ಟು ಸಂತೋಷದಿಂದ ಕಾರ್ಯವನ್ನ ಮಾಡಿ ತೊಟ್ಟಿಲಲ್ಲಿ ಹಾಕಿ ನಾಮಕರಣವನ್ನ ಮಾಡಿ ಜೋಗಳವನ್ನ ಹಾಕ್ತಾರ, ಜೋಗಳವನ್ನ ಹಾಡ್ತಾರ. ಅವತ್ತ ಹೆಸರು ನಮಗೆ ಕಲ್ಪನೆ ಆಯ್ತು. ಇಲ್ಲಿವರೆಗೂ ನಾವೊಂದು ದನಗಳನ್ನ ನಾಯಿಗಳನ್ನ ಕರೆದಂಗ ಇಲ್ಲಿ ನೋಡು ಅಲ್ಲಿ ನೋಡು ಸುಮ್ನೀರು ಯಾಕೆರು ಈಕೆರು ಅಂತ ಹೇಳ್ತಿದ್ವಿ. ತೊಟ್ಟಿಲಲ್ಲಿ ಹಾಕಿದ ಮೇಲೆ ಹೆಸರನ್ನು ಕೂಗಿ ನಾವು ಕರಿತೀವಿಲ್ಲಮ್ಮ, ಕರಿತೀವಿ. ಆದ್ರೆ ಆ ಹೆಸರು ಆ ನಾಮ ಶರೀರದಲ್ಲಿ ಎಲ್ಲಿದೆ ಅಂದ್ರೆ ಹೇಳಕ್ ಬರಂಗಿಲ್ಲ. ಹೇಗೆ ಅಂತ ವಿಚಾರ ಮಾಡಿದ್ದಾದ್ರೆ, ನಮ್ಮ ಪಾದದ ಬೆರಳುಗಳನ್ನ ಮೊದಲು ವಿಚಾರ ಮಾಡಿದರೆ ಆ ಮುಟ್ಟಿ ನೋಡದಲ್ಲಿ ಇದು ಯಾವ ಬೆರಳು ಅಂದ್ರೆ ಕಿರಿ ಬೆರಳು, ಇದು ಯಾವ ಬೆರಳು ಅಂದ್ರೆ ಮಧ್ಯದ ಬೆರಳು, ಇದು ಯಾವ ಬೆರಳು ಅಂದ್ರೆ ಹೆಬ್ಬೆಟ್ಟು ಅಂತ ಹೇಳ್ತೀವಿ. ಅಂದ್ರೆ ನಾ ಹೇಳ್ತಕ್ಕಂತ ಅರ್ಥ, ಈ ಪಂಚಮಭೂತದ ಶರೀರವನ್ನ ಎಲ್ಲಿ ಮುಟ್ಟಿ ನೋಡಿದ್ರು ಕೂಡ ಅದಕ್ಕೆ ಮೊದಲೇ ಒಂದೊಂದು ಹೆಸರಾವಂತ ಅರ್ಥ ಆಯ್ತು. ಹೆಸರಾವ. ಅದಕ್ಕಿಂತ ಮೇಲೆ ಬಂದ್ರೆ ಪಾದ, ಅದಕ್ಕಿಂತ ಮೇಲೆ ಮುಟ್ಟಿ ನೋಡಿದ್ರೆ ಇದಕ್ಕೆ ಮೊಣಕಾಲು, ಅದಕ್ಕಿಂತ ಮೇಲೆ ಹೋದ್ರೆ ಇದಕ್ಕೆ ತೊಡೆ, ಅದಕ್ಕಿಂತ ಮೇಲೆ ಹೋದ್ರೆ ಇದು ಟೊಂಕ, ಅದಕ್ಕಿಂತ ಮೇಲೆ ಹೋದ್ರೆ ಹೊಟ್ಟೆ, ಅದಕ್ಕಿಂತ ಮೇಲೆ ಹೋದ್ರೆ ಕಂಠಸ್ಥಾನ, ಅದಕ್ಕಿಂತ ಮೇಲೆ ಹೋಗಿ ಮುಖದ ಯಾವುದೇ ಭಾಗವನ್ನ ಮುಟ್ಟಿ ನೋಡಿದ್ರು ಕೂಡ
ಅಲ್ಲಿಯೂ ಕೂಡ ಒಂದೊಂದು ನಾಮ ಅಂದ್ರೆ ಒಂದೊಂದು ಹೆಸರಾವ. ಹಿಂಗ ಬಲಗಡೆ ಇಲ್ಲಿ ಕಿವಿಯನ್ನು ನೋಡಿದ್ರೆ ಮೊದಲೇ ಇದಕ್ಕೆ ಕಿವಿ ಅಂತ ಹೆಸರದ, ರೂಪ ನೋಡುವುದಕ್ಕೆ ಕಣ್ಣಂತ ಹೆಸರಾದ, ರುಚಿ ನೋಡುವುದಕ್ಕೆ ನಾಲಿಗೆ ಅಂತ ಹೆಸರಾದ, ಮಾತನಾಡುವುದಕ್ಕೆ ಬಾಯಿ ಅಂತ ಹೆಸರಾದ, ಬಾಯಿಯ ಒಳಗಡೆ ನೋಡಿದ್ರೆ ಅದಕ್ಕೆ ಹಲ್ಲು ಅಂತ ಹೆಸರಾದ. ಇದೇ ರೀತಿ ವಿಚಾರ ಮಾಡ್ತಾ ಮಾಡ್ತಾ ಹೋದ್ರೆ ತಲೆಯಲ್ಲಿರುವಂತ ಕೂದಲಿಗೂ ಕೂಡ ಕೂದಲು ಅಂತ ಒಂದು ಹೆಸರಾದ. ಇದು ಸ್ಪಷ್ಟ ಅಲ್ಲಮ್ಮ. ಯಾರದೇ ಶರೀರ ತಗೋರಿ ನೀವು, ಮುಟ್ಟಿದಲ್ಲೆಲ್ಲ ಒಂದು ಹೆಸರು ಇದ್ದ ಮೇಲೆ ನಮಗೆ ಇಟ್ಟಂತ ಹೆಸರು ಎಲ್ಲಿ ಅದ, ಯಾವ್ದಕ್ಕಂತ ಕರಿಬೇಕು ನಾವು? ದೇವೇಂದ್ರಪ್ಪ ಅಂತ ನನಗೆ ಕರಿಬೇಕಾಗಿತ್ತು ಅಂದ್ರೆ ಅದು ಯಾವುದೋ ಒಂದು ಜಾಗ ಉಳಿದಿರ್ಬೇಕು. ನಾನು ಇದಕ್ಕೆ ದೇವೇಂದ್ರಪ್ಪ ಅಂತ ಕರಿತೇನೆ. ಹಂಗೇನು ಉಳಿದಲ್ಲ ಅಂದಾಗ ಹೆಸರು ಅನ್ನುವಂಥದ್ದು ಮಿಥ್ಯಾ ಕಲ್ಪನೆಯಿಂದ ಬಂದದ್ದು. ಅದು ಇಲ್ಲವೇ ಇಲ್ಲ. ಮುಟ್ಟಿ ನೋಡಿದ್ರೆ ಹೆಸರು ಪತ್ತೆನೇ ಇಲ್ಲ. ಆದರೂ ಕೂಡ ಅಜ್ಞಾನದಿಂದ ಇಲ್ಲದ ಒಂದು ಹೆಸರನ್ನ ನಾವು ದೇಹದ ಮೇಲೆ ಆರೋಪವನ್ನ ಮಾಡಿಕೊಂಡು ನಾವು ಅನಂತ ರೀತಿ ದೇಹದ ಹೆಸರಿನ ಮೇಲೆ ಅಭಿಮಾನವನ್ನ ತಾಳಿ ಯಾರಾದರೂ ನಮ್ಮ ಹೆಸರನ್ನ ಕೂಗಿ ವಿಕಾರವಾದ ಶಬ್ದವನ್ನ ಪ್ರಯೋಗ ಮಾಡಿದ್ದಾದರೆ ನಮಗೆ ಸ್ವಲ್ಪ ಸಿಟ್ಟು ಬರ್ತದ. ಯಾಕಮ್ಮ ಸಿಟ್ಟು ಬರೋದು? ನನಗೆ ಅಂತ ನೀನ್ ಯಾರು ಅಂದ್ರೆ ದೇವೇಂದ್ರಪ್ಪ ಅಂತ ಕಂಬಿಟ್ಟು ನಾನು ಇಲ್ಲವೇ ಇಲ್ಲ, ದೇವೇಂದ್ರ ಇಲ್ಲೇ ಇಲ್ಲ. ಪಾಪ ಅವ್ರ ಕರೆದ್ರೆ ನಾವ್ಯಾಗ ಸಿಟ್ಟು ಹೇಳ್ಬೇಕ್ರಿ? ಇಲ್ಲ ಅಲ್ಲ. ಅದೇ ರೀತಿಯಾಗಿ ಶರೀರಕ್ಕೆ ಮಿಥ್ಯಾರೂಪದಿಂದ ಸಂಬಂಧಪಟ್ಟಂತವೇ ಯಾವುವು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಆಗಲಿ ಇವೆಲ್ಲ ಶರೀರಕ್ಕೆ ಅವೆಲ್ಲ ಮಿಥ್ಯಾರೂಪದಿಂದ ಮಾಡೋದು, ಸತ್ಯ ಅಲ್ಲವು. ಬ್ರಾಹ್ಮಣ ಬ್ರಹ್ಮಚಾರಿ ಅಂತ ಯಾರೇ ಕರೆಯಬೇಕು, ಅವನಿಗೆ ಒಂದೊಂದು ಹೆಸರಾವ. ಬ್ರಹ್ಮಚಾರಿ ಇಲ್ಲವೇ ಇಲ್ಲ. ಗೃಹಸ್ಥ ಅಂದಾಗ ಅವನ ಶರೀರಕ್ಕೂ ಒಂದೊಂದು ಹೆಸರೇ ಯಾವ, ಗೃಹಸ್ಥ ಇಲ್ಲವೇ ಇಲ್ಲ. ಈ ರೀತಿಯಾಗಿ ವಿಚಾರವನ್ನ ಮಾಡಿದ್ದಾದರೆ ಮಿಥ್ಯಾರೂಪದಿಂದ ದೇಹಕ್ಕೆ ಸಂಬಂಧಪಟ್ಟವೇ ವಿನಃ ನನಗೆ ಇವುಗಳ ಸಂಬಂಧ ಬರುವುದಿಲ್ಲ. ನೀನು ಯಾರಮ್ಮ ಅಂತ ವಿಚಾರ ಮಾಡಿದ್ರೆ ಜಾತಿ ಮತ್ತು ವರ್ಣ ಆಶ್ರಮ ಶರೀರವಿಲ್ಲದಂತ ಆತ್ಮನಿಗೆ ನಿರಾಕಾರವಾಗಿರತಕ್ಕಂಥ ನಿನ್ನ ಸ್ವರೂಪಕ್ಕೆ ಇವು ಇಲ್ಲವೇ ಇಲ್ಲ. ಯಾಕಂದ್ರೆ ಇವುಗಳಿಗೆ ವಿಲಕ್ಷಣನಾಗಿ ಇವುಗಳ ಲಕ್ಷಣ ಬೇರೆದೆ, ನನ್ನ ಲಕ್ಷಣ ಬೇರೆದೆ. ಆ ಕಾರಣ ಅವು ನನಗೆ ಸಂಬಂಧಪಟ್ಟಂತವು ಅಲ್ಲ. ಮೇಘದ ಊಟವನ್ನ ಕಂಡು ಚಂದ್ರನೇ ಓಡುತ್ತಾನೆಂದು ತಿಳಿಯುವ ಬಾಲಕನಂತೆ. ಮೇಘದ ಊಟ, ಮೋಡದ ಊಟವನ್ನ ಕಂಡು ಚಂದ್ರನೇ ಓಡುತ್ತಾನೆಂದು ತಿಳಿಯುವ ಬಾಲಕರಂತೆ ನಾನು ತಿಳಿದಿರುವುದಿಲ್ಲ. ಹುಡುಗರು ಹಂಗ ತಿಳ್ಕೊಂತಾವ, ದೊಡ್ಡವ್ರ ಹೆಂಗಂತಾರಮ್ಮ? ಹುಡುಗರಿಗೆ ತಿಳಿದಿಲ್ಲ, ಚಂದ್ರ ಓಡ್ತಾ ನೋಡು, ಚಂದ್ರ ಓಡ್ತಾನೆ ಅಂತ ತಾನು ನೋಡಿ
ಪಕ್ಕದಲ್ಲಂತ ಹುಡುಗರಿಗೂ ಕೂಡ ತೋರಿಸ್ತಾನ. ಹ್ಮ್ ಹ್ಮ್ ಚಂದ್ರ ಆಕಾಶದಲ್ಲಿ ಹೇಗೆ ಓಡಲಿಕ್ಕೆ ಎತ್ತಿದ್ದಾನೆ. ಹ್ಮ್ ಪಾಪ ಬಾಲಕ ಅವನು. ಹೌದು. ದೊಡ್ಡವ್ರ ಹಂಗ್ ತಿಳ್ಕಂಗಿಲ್ಲ. ಹ್ಮ್ ಅವ್ರಿಲ್ಲ, ಮೋಡ ಓಡಲಿಕ್ಕೆ ಎತ್ತಿದೆ. ಹ್ಮ್ ಚಂದ್ರ ಓಡೋದಿಲ್ಲ, ಮೋಡ ಓಡಲಿಕ್ಕೆ ಎತ್ತಿದೆ ಅಂತ ತಿಳ್ಕೊಂಡಂಗೆ ಹ್ಮ್ ನಾನು ಹ್ಮ್ ನಾಮ ರೂಪಾದಿಗಳೆಲ್ಲವೂ ದೇಹಕ್ಕೆ ಸಂಬಂಧವೇ ಹೊರತು ಹ್ಮ್ ನನಗೆ ಮಾತ್ರ ಅವುಗಳ ಸಂಬಂಧವು ಹ್ಮ್ ತಿಲ ಮಾತ್ರವೂ ಇರುವುದಿಲ್ಲ. ಹ್ಮ್ ತಿಲ ಅಂದ್ರೆ ಒಂದು ಸಣ್ಣ ಎಳ್ಳಿ ಕಾಳಿನ ಪ್ರಮಾಣದಷ್ಟು ಕೂಡ ಹ್ಮ್ ಹ್ಮ್ ಇರುವುದಿಲ್ಲ ಅಂತ ಇಲ್ಲಿ ಭಾವವನ್ನು ವ್ಯಕ್ತಪಡಿಸಿದ್ರು. ಹೌದು. ಹ್ಮ್ ಕಾರಣ ಹ್ಮ್ ಯಾವುದೇ ಒಂದು ಹ್ಮ್ ಹರಡುವುದು, ಧಾವಿಪದು, ನೀಲ ಶಿಥಿಲತ್ವ ಹ್ಮ್ ಇರುವ ಮೋಡಕ್ಕಲ್ಲದ ಅಮೃತ ಕಿರಣನಿಗಿಲ್ಲ. ಹ್ಮ್ ಅಮೃತ ಕಿರಣ ಅಂದ್ರೆ ಚಂದ್ರ ಅಂತ. ಹ್ಮ್ ಕಿರಣನಿಗೆ ಇಲ್ಲದಿರುವಂತೆ ಹ್ಮ್ ಕಲ್ಪಿತ ಮಿಥ್ಯವ ನಾಮವು ಹ್ಮ್ ರೂಪ, ವರ್ಣ, ಆಶ್ರಮ, ದರ್ಶನಗಳು ಹ್ಮ್ ಪಂಚಕೋಶಗಳೆಂಬ ಅವಸ್ಥೆಗಳು, ಹ್ಮ್ ಪಂಚಕೋಶಗಳು, ಹ್ಮ್ ಪರಿಪರಿಯ ವೈಕಾರಿಗಳು, ಪಂಚಭೂತದಿಂ ಹೊರಬಂದ ಗಾತ್ರಕ್ಕಲ್ಲದೆ ಅಂದ್ರು. ಗಾತ್ರ ಅಂದ್ರೆ ಶರೀರ, ಶರೀರ ಅಂದ್ರೆ ತನು, ತನು ಅಂದ್ರೆ ದೇಹಕ್ಕಲ್ಲದೆ ನನಗೆ ಸಂಬಂಧವಿಲ್ಲ. ಇದು ಶ್ರುತಿ ಸಿದ್ಧವಾದ ಮಾತನ್ನು. ಅಂದ್ರೆ ನಮ್ಮ ಸ್ವರೂಪ ಎಷ್ಟರ ಮಟ್ಟಿಗೆ ಅದಂತ ವಿಚಾರ ಮಾಡಬೇಕು. ಯಾಕಂದ್ರೆ ಅವನು ನಿರ್ಗುಣ ನಿರಾಕಾರನಾಗಿ ಸರ್ವಕ್ಕೆ ಸಾಕ್ಷಿಯಾಗಿರುವಂತ ನಮ್ಮ ಸ್ವರೂಪ ಅಷ್ಟು ಘನವಾಗಿದ್ದರೂ ಶ್ರೇಷ್ಠವಾಗಿದ್ದನ್ನ ನಾವು ಶ್ರುತಿಗಳಿಗೆ ಕಿವಿಗೊಡದೆ, ವೇದಗಳನ್ನ ತಿಳಿಯಲಾರದೆ, ಅರಿಯಲಾರದೆ, ಅದನ್ನ ತಿಳಿಯುವ ಅಪೇಕ್ಷಾ ಇಚ್ಛೆ ಇಲ್ಲದೆ ಇಂಥ ಒಂದು ಸಾಕ್ಷಿಯಾಗಿ ಸರ್ವವನ್ನ ತಿಳಿಯುವ ಆತ್ಮನಾಗಿ ದೇಹವೇ ನಾನು ಅನ್ನುವಂತ ಭಾವದಿಂದ ದೇಹದ ಸಕಲ ಹೆಸರುಗಳನ್ನ, ದೇಹದ ರೂಪಗಳನ್ನ, ದೇಹಕ್ಕೆ ಇರುವಂತ ಪಂಚ ಮಹಾಭೂತದಿಂದ ಪಂಚೀಕೃತಗೊಂಡಂತ ಎಲ್ಲಾ ಇಂದ್ರಿಯಾದಿಗಳು ಮತ್ತ ಅನ್ನಮಯದಿಂದ ಪ್ರಾರಂಭವಾದ ಆನಂದಮಯದ ಕೊನೆಯದಾದ ಪಂಚಕೋಶಗಳು ಕೂಡ ವಿಲಕ್ಷಣನಾಗಿದ್ದು ಬೇರೆಯಾಗಿದ್ದು ನಾವು ಕಲ್ಪನೆಯನ್ನ ಮಾಡಿದ್ದೇವೆ. ಹೇಗೆ ಅಂದ್ರೆ ಮೋಡಗಳ ಲಕ್ಷಣವನ್ನ ಚಂದ್ರನ ಮೇಲೆ ಆರೋಪ ಮಾಡದಂತೆ ದೇಹದ ಲಕ್ಷಣಗಳನ್ನ ಆತ್ಮನ ಮೇಲೆ ಆರೋಪವನ್ನು ಮಾಡಿದ್ದೇವೆ. ಅದು ಸತ್ಯ ಏನಂದ್ರೆ ಸುಳ್ಳಿನಿಂದ ಆರೋಪ ಆಗ್ಯದ. ದೇವೇಂದ್ರಪ್ಪ ಎಲ್ಲಿದನ ಅಂದ್ರೆ ಶಬ್ದದಿಂದ ದೇವೇಂದ್ರಪ್ಪ ಇರಬಹುದು ವಿನಃ ಶಬ್ದದಲ್ಲೇ ದೇವೇಂದ್ರಪ್ಪ ವಿನ ಮುಟ್ಟಿ ನೋಡಲಿಕ್ಕೆ ಅವನು ಒಂದು ವಸ್ತು ಅಲ್ಲ. ಹೌದಿಲ್ರಿ? ಮುಟ್ಟಿ ನೋಡ್ರಿ ಎಲ್ಲಿ ಅನ್ನ ದೇವೇಂದ್ರ ಇಲ್ಲೇ ಇಲ್ಲ ಅಂತ. ಯಾಕ ಅವನು ನಿರಾಕಾರ ಅಂತ. ಈ ರೀತಿ ನನಗೆ ನಾಮ ರೂಪಾದಿ ವಿಕಾರಗಳ ಒಂದು ಸಂಬಂಧವಿಲ್ಲ. ಯಾರಿಗಮ್ಮ ಆತ್ಮ ನೀನಿದ್ದಿ,
ಆತ್ಮ ನೀನಾದ ಕಾರಣ ಹ್ಮ್ ನಾಮ ರೂಪಾದಿ ವಿಕಾರಗಳು ಒಂದು ಸಂಬಂಧವಿಲ್ಲ. ಹ್ಮ್ ನಾಮರೂಪಗಳೇ ವಿಕಾರ ಆಗ್ತವೆ ವಿನಃ ಹ್ಮ್ ಆತ್ಮನಿಗೆ ನಾಮನೂ ಇಲ್ಲ ಹ್ಮ್ ರೂಪನೂ ಇಲ್ಲ. ಅದಕ್ಕೆ ಅವನಿಗೆ ವಿಕಾರಗಳ ಸಂಬಂಧವಿಲ್ಲ. ಹ್ಮ್ ಅಂದ್ರೆ ನೀನ್ ಯಾರು ಅಂದ್ರೆ ಹ್ಮ್ ನೀನು ಆ ನಾಮರೂಪ ವಿಕಾರಗಳಿಗೆ ಸಾಕ್ಷಿ ಆಗಿರೋನು ಹ್ಮ್ ಅಂತ ಹೇಳಿದ್ರು. ಹ್ಮ್ ಹಾಗಾದರೆ ಹ್ಮ್ ನಿನಗೆ ಹ್ಮ್ ಗೃಹಸ್ಥಾಶ್ರಮದಲ್ಲಿದ್ದರೆ ಹೆಂಡರು ಮಕ್ಕಳು ಹ್ಮ್ ಮುಂತಾದವರ ಸಂಬಂಧ ಹ್ಮ್ ನಿನಗೆ ಇಲ್ಲವೇನು? ಹ್ಮ್ ಮತ್ತೆ ಮುಂದೆ ಹೋದ್ರ ಶಾಸ್ತ್ರ ಹೌದು. ಇವಳ ಸಂಬಂಧ ನಮಗಾದೋ ಇಲ್ಲೋ ಹ್ಮ್ ಎಂಬ ಪ್ರಶ್ನೆಗೆ ಹ್ಮ್ ಇಲ್ಲಿ ಮಹಾತ್ಮರು ಹ್ಮ್ ಹೆಂಡರು ಮಕ್ಕಳು ಮೊದಲಾದವರು ಹ್ಮ್ ಸಂಬಂಧ ಇದೆ. ಯಾರಿಗಂದ್ರೆ ಹ್ಮ್ ಶರೀರಕ್ಕೆ ಸಂಬಂಧವಾಗಲಿ ಹ್ಮ್ ನನಗಿರುವುದಿಲ್ಲ. ಹ್ಮ್ ಸ್ಪಷ್ಟ ಹೇಳ್ತಾರಮ್ಮ ಅವರು. ಹೌದು. ಆತ್ಮನಿಗೆ ಸಂಬಂಧ ಇಲ್ಲ, ಶರೀರಕ್ಕೆ ಸಂಬಂಧ. ಹೌದು. ಯಾಕಂದ್ರೆ ಹ್ಮ್ ಆ ಹೆಂಡರು ಮಕ್ಕಳು ಹ್ಮ್ ದೇಹ ಉಳ್ಳವರು, ಹ್ಮ್ ಆದರೆ ನಾನು ದೇಹ ಇಲ್ಲದವನು. ಹ್ಮ್ ಆದ್ದರಿಂದ ಅವರು ಸಗುಣದಿಂದ ಇರುವರು, ಹ್ಮ್ ನಾನು ನಿರ್ಗುಣನು ಹ್ಮ್ ಅಂತ. ಸಗುಣಕ್ಕೂ ಮತ್ತು ನಿರ್ಗುಣಕ್ಕೂ ಸಾಮ್ಯತೆ ಇರುವುದಿಲ್ಲ. ಹ್ಮ್ ಸಗುಣದ ಲಕ್ಷಣಗಳೇ ಬೇರೆ, ಹ್ಮ್ ನಿರ್ಗುಣದ ಲಕ್ಷಣಗಳೇ ಬೇರೆ. ಅಂದಾಗ ವಿಲಕ್ಷಣವಾಗಿರತಕ್ಕಂಥವ್ರು ಸಂಬಂಧ ಬರಂಗಿಲ್ಲ. ವಿಲಕ್ಷಣ ಅಂತಂದಾಗ ನಾವು ಸ್ವಲ್ಪ ಈಗ ನೀರು ಮತ್ತು ತೈಲ ಅಂದ್ರೆ ಎಣ್ಣೆ ಅಂತ ಕರಿತೇವೆ. ಎಣ್ಣೆ ನೀರು ಎಂದಿಗೂ ಕೂಡಲ್ಲ, ಸಂಬಂಧ ಆಗೋದಿಲ್ಲ. ಹಾಲು ಹಾಲಿಗೆ ಸಂಬಂಧ ಆಗ್ತದೆ, ನೀರು ನೀರಿಗೆ ಸಂಬಂಧ ಆಗ್ತದೆ, ಎಣ್ಣೆ ಎಣ್ಣೆಗೆ ಸಂಬಂಧ ಆಗ್ತದೆ. ಆದ್ರೆ ಎಣ್ಣೆ ಮತ್ತು ನೀರಿಗೂ ಸಂಬಂಧ ಆಗೋದಿಲ್ಲ, ಹಾಲು ಮತ್ತು ನೀರಿಗೂ ಸಂಬಂಧವಾಗೋದಿಲ್ಲ. ನೋಡಲಿಕ್ಕೆ ಸಂಬಂಧ ಅಂತ ಕಾಣಿಸ್ತದ್ರಿ. ಯಾವುದಕ್ಕೆ ಅಂದ್ರೆ ಹಾಲಿಗೂ ಮತ್ತು ನೀರಿಗೂ ಏಕರೂಪವಾಗಿಯೇ ತೋರ್ತಾವ. ಈ ಎಷ್ಟು ಚಮತ್ಕಾರ ಇದೆ ಅಂದ್ರೆ ಎಷ್ಟೋ ಜನರು ಹಾಲಿನಲ್ಲಿ ಸಮತ್ವದಿಂದ ನೀರನ್ನು ಕೂಡಿಸಿ ಆ ನೀರನ್ನೇ ಹಾಲಂತ ಮಾರಿ ನಮ್ಮನ್ನ ಮೋಸ ಮಾಡ್ತಾರ ನೋಡ್ರಿ. ಮಾಡ್ತಾರಲ್ರಿ? ಅದರಂತೆ ಬೇರೆ ವಸ್ತುವನ್ನ ಸಲೀಸಾಗಿ ಮೋಸ ಮಾಡಕ್ ಬರೋದಿಲ್ಲ. ಕಾರಣ, ಒಂದು ಅಕ್ಕಿಯನ್ನ ತಗೊಳ್ರಿ, ಜೋಳ ಬೇಳೆಯನ್ನ ತಗೊಳ್ರಿ, ಅದರಲ್ಲಿ ಏನಾದರೂ ಅರಳು ಮತ್ತು ಕಸ ಕಡ್ಡಿ ಬೆರಿಕೆ ಆಗಿತ್ತಂದ್ರೆ ನಾವು ಪರೀಕ್ಷಿಸಿದಾಗ ಆ ಕಲಬೆರಕೆ ಗೊತ್ತಾಗಿ ನಾವು ಅದನ್ನ ತೆಗೆದುಕೊಳ್ಳುವುದಿಲ್ಲ, ಸ್ವೀಕಾರ ಮಾಡಂಗಿಲ್ಲ. ಯಾಕ್ರಿ ಅಂದ್ರೆ ಅಕ್ಕಿ ಸುಮಾರ ನಿಮ್ ಜೋಳನು ಸುಮಾರದ, ಬರೇ ಹರಳು ಕೂಡ್ಯಾವ, ಬೇಳೆನು ಬೇಡ, ಬೇ ಕಸ ಕೂಡ್ಯದ ಅಂತ ನಾವು ಕಂಡು ಹಿಡಿದು ಮೋಸ ಹೋಗಲಿಕ್ಕಿಲ್ಲ ಅಲ್ಲಿ. ಆದ್ರೆ ಎಷ್ಟೋ ಜನ ಆ ಬೆಲೆ ಇಲ್ಲದಂತ
ಸಿಹಿ ಇಲ್ಲದಂತ ರುಚಿ ಇಲ್ಲದಂತ ನೀರನ್ನ ಹಾಲಿನಲ್ಲಿ ಬೆರೆಸಿದಾಗ ಆ ಹಾಲೇ ಅಂತ ನಾವು ಮೋಸಕ್ಕೊಳಗಾಗಿ ಅದನ್ನ ತಗೊಂತೀವಿ ನೋಡ್ರಿ. ಆದರೂ ಕೂಡ ಅದು ಎಲ್ಲಿವರೆಗೂ ಮೋಸ ಮಾಡ್ತದಂದ್ರೆ ಆ ಹಾಲು ಯಾವುದು, ಹಾಲಿನ ಸ್ವಭಾವವೇನು, ಹಾಲಿನ ಗುಣ ಧರ್ಮ ಏನು ಅಂತಕ್ಕಂಥದ್ದು ಯಾರಿಗೆ ಗೊತ್ತಿಲ್ಲವೋ ಅವರೆಲ್ಲರೂ ಮೋಸ ಹೋಗಾರೆ. ಬೆಳ್ಳಗಿದ್ದೆಲ್ಲ ಹಾಲಾಗಕ್ ಬರಂಗಿಲ್ಲ. ಬೆಳ್ಳಗಿದೆ ಅಂದ್ರೆ ಹಾಲು ಹೆಂಗಾಗ್ತದಮ್ಮ? ಯಾಕಂದ್ರೆ ಕಳ್ಳಿ ಹಾಲಂತ ಇರ್ತಾವ, ನೀನ್ ನೋಡಿರ್ಲಿಕ್ಕಿಲ್ಲಮ್ಮ, ಡ್ಯಾಡಿ ಅವ್ರು ನೋಡಿರ್ತಾರ. ಹಳ್ಳಿಗಳಲ್ಲಿ ಕಳ್ಳಿ ಅಂತ ಬೆಳಿತಿತ್ತು. ಆ ಕಳ್ಳಿ ಹಾಲನ್ನ ಮೊದಲು ನಾವು ಶಾಲೆ ಹೋದಾಗ ಯಾವುದೇ ಒಂದು ಪುಸ್ತಕ ಎಲ್ಲಾದ್ರೂ ಸ್ವಲ್ಪ ಅರ್ಧತ್ತಂದ್ರೆ ಅದನ್ನ ಪುನಃ ಜೋಡಿಸೋಕ್ಕೋಸ್ಕರವಾಗಿ ಮೊದಲಿನ ಕಾಲದಲ್ಲಿ ಯಾವ ವ್ಯವಸ್ಥೆ ಇದ್ದಿಲ್ಲ ಹಳ್ಳಿಗಳಲ್ಲಿ. ಆಮೇಲೆ ಸಾಮಾನ್ಯ ವ್ಯಕ್ತಿಗಳಿಗೆ ಅವು ಗೊತ್ತೇ ಇದ್ದಿಲ್ಲ. ಈಗೆಲ್ಲ ನಾನಾ ರೀತಿ ಬಂದಾವ. ಅವಾಗ ಕಳ್ಳಿ ಹಾಲನ್ನ ತಗೊಂಡು ಬಂದು ಆ ಪೇಪರ್ಗೆ ಹಚ್ಚಿ ಆಮೇಲೆ ಕುಡಿಸ್ತಿದ್ವಿ. ಅದು ಬೆಳ್ಳಗ ಹಾಲದ್ದಂಗ ಇರುತ್ತೆ. ಆದರೆ ಅದು ಹಾಲಿನ ರೂಪ ಹಾಲಿಂದ ಅದ. ಆಮೇಲೆ ಹಾಲು ಯಾವ ರೀತಿ ಹರಿಯುವುದು ದ್ರವ ರೂಪವಾಗಿರುತ್ತೆ. ಹರಿಯುವುದಂತ ದ್ರವ ರೂಪವಾಗಿರುತ್ತೆ. ಎರಡೂ ಗುಣ ಇದೆ, ಆದ್ರೆ ಮಧುರತ್ವ ಇಲ್ಲ ಅದರಲ್ಲಿ, ಸಿಹಿ ಇಲ್ಲ ನೋಡ್ರಿ. ಮತ್ತೆ ಇನ್ನು ಕಲ್ಲು ಸಕ್ಕರೆ ಅಂತಿದೆ, ಅದು ಬೆಳ್ಳಗಿದೆ, ಆದರೆ ಅದರಲ್ಲಿ ಮಧುರತ್ವ ಇದೆ. ಆಮೇಲೆ ಅದರ ಬಣ್ಣನೂ ಇದೆ, ರೂಪ ಬಣ್ಣ ಬೆಳ್ಳಗಿದೆ ನೋಡ್ರಿ. ಆದ್ರೆ ದ್ರವತ್ವ ಇಲ್ಲ ಅಂತ ಅಲ್ಲಿ. ಅದ್ರಲ್ಲಿ ಕಠಿಣತ್ವ ಆದ್ರಿ, ದ್ರವತ್ವ ಇಲ್ಲ. ಆದ್ರೆ ಯಾವ್ದಕ್ಕೆ ನಿಜವಾದ ಹಾಲು ಅನ್ಬೇಕಂದ್ರೆ ಮೂರು ಕೂಡಿರ್ಬೇಕಂತ. ಅದ್ರಲ್ಲಿ ಏನಿರ್ಬೇಕಮ್ಮ? ಅದು ಬೆಳ್ಳಗೆ ಇರ್ಬೇಕು, ಅದು ದ್ರವತ್ವದಿಂದ ಕೂಡಿರ್ಬೇಕು, ಗಟ್ಟಿರಬಾರ್ದು, ಮತ್ತೆ ಅದರಲ್ಲಿ ಮಧುರತ್ವ ಅಂದ್ರೆ ಸಿಹಿಯಿಂದ ಕೂಡಿರ್ಬೇಕು. ಈ ಮೂರು ಲಕ್ಷಣದಿಂದ ಕೂಡಿದ್ದು ಯಾವುದು ಅಂದ್ರೆ ಅದು ಹಾಲು. ಆ ಕಾರಣ ಈ ಶರೀರದಲ್ಲಿ ಆ ಯಾವ ನೀರು ಹಾಲಿನಲ್ಲಿ ಬೆರೆತು ಮೋಸ ಮಾಡಿದಂತೆ ಆತ್ಮನಲ್ಲಿ ಕೂಡಿದಂತ ಶರೀರ, ಆತ್ಮನಲ್ಲಿ ಕೂಡ ನೋಡಿ ಶರೀರ, ಅಥವಾ ಅನಾತ್ಮವಾದ ಶರೀರದಲ್ಲಿ ಆತ್ಮ ಕೂಡದು. ಎರಡೂ ವಿಚಾರ ಒಂದೇ. ಹಾಲಲ್ಲಿ ನೀರು ಕಲಿಸ್ಯಾರ ಅಂದ್ರು ಒಂದೇ, ನೀರಲ್ಲಿ ಹಾಲು ಕಲ್ತವಂದ್ರು ಒಂದೇ. ಈ ಪ್ರಕಾರವಾಗಿ ಆ ಹಾಲಿನಿಂದ ನೀರನ್ನ ಬೇರ್ಪಡಿಸಬೇಕು ಅಂದ್ರೆ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು. ಹಾಲನ್ನ ಚೆನ್ನಾಗಿ ಕಾಯಿಸಿದಾಗ ನೀರಿನ ಅಂಶ ಎಲ್ಲವೂ ಹೋಗ್ತದ ಮೇಡಮ್. ನೀರಿನ ಅಂಶ ಎಲ್ಲ ಹೋಗಿ ಕೊನೆಗೆ ಏನ್ ಉಳಿತದ? ಶುದ್ಧವಾದ ಹಾಲು. ಅದರಂತೆ ನಾಮ ರೂಪ ಜಾತಿ ವರ್ಣ ಕೋಶಗಳು ಕಂಠಗಳು ಇರಲಾರದಂತ ಆತ್ಮನಿಗೆ ಇದ್ದಂಗೆ ಕಾಣ್ತದೆ, ಇದ್ದಂಗೆ ಕಾಣ್ತದೆ ನೋಡಿ. ನಾಮ ರೂಪ ಮತ್ತು ಜಾತಿ ವರ್ಣ ಆಶ್ರಮ ಜನನ ಮತ್ತು ಮರಣ ರಹಿತನಾದಂತ ನಮ್ಮ ಸ್ವರೂಪದಲ್ಲಿ ಎಲ್ಲ
ಎಲ್ಲವೂ ಕಾಣ್ತಾವ. ಯಾಕಂದ್ರೆ ಆತ್ಮನ ಸಂಘದಿಂದ ಅನಾತ್ಮ ದೇಹ ಕೂಡ ಆತ್ಮ ಅಲ್ಲದಿದ್ದರೂ ಆತ್ಮನಂಗೆ ತೋರ್ತವ. ಹಾಲಿನಲ್ಲಿ ಕೂಡಿದ ನೀರು ಬೇರೆ ಆಗಿದ್ದರೂ ಈಗ ಹಾಲಿನಂತೆಯೇ ತೋರ್ತದ ನೋಡ್ರಿ. ಮೊದ್ಲು ಬೇರೆ ಇತ್ತಲ್ರಿ, ಈಗ ಹಾಲಿನಲ್ಲಿ ಕೂಡಿದ ಮಗ ಹಾಲಿನಂತೆ ತೋರ್ತದ. ಅದರಂತೆ ಆತ್ಮನಾದ ನನ್ನಲ್ಲಿ ಅನಾತ್ಮವಾಗಿರುವಂತ ಶರೀರ ಅನಾತ್ಮ ಇದೆ. ಅದು ಆತ್ಮ ಅಲ್ಲ, ಅದು ಹಾಲಲ್ಲ, ನೀರೇ. ಇದು ಅನಾತ್ಮದ ಆತ್ಮ ಅಲ್ಲ. ಆದರೂ ಕೂಡ ಕೂಡಿದಂತ ಸಂದರ್ಭದಲ್ಲಿ ಏನ್ ಕಾಣಿಸ್ತದಂದ್ರೆ ನೀರ್ ಹಾಲು ಕಂಡ ಅನಾತ್ಮವಾದ ದೇಹದ ಧರ್ಮ ಕರ್ಮ ಎಲ್ಲವೂ ಕೂಡ ಆತ್ಮನಂತೆ ಕಾಣ್ತವು. ಆದರೆ ಇವು ಹಾಲಿನಕ್ಕಿಂತ ಭಿನ್ನವಾಗಿ ನೀರು ಹೇಗೆ ಇದೆಯೋ ಅದೇ ಪ್ರಕಾರವಾಗಿ ನನಗಿಂತ ಭಿನ್ನವಾಗಿ ಜಾತಿ ವರ್ಣ ಆಶ್ರಮ ಕುಲ ಗುರ್ತಗಳು ಇದ್ದಾವೆ ವಿನಃ ಇವ್ಯಾವು ನನಗಿರುವುದಿಲ್ಲ. ನಾನು ಶರೀರವಿಲ್ಲದವನು. ಅದಕ್ಕ ಈ ಮುಂದ ಶರೀರ, ಹೆಂಡ್ರು, ಮಕ್ಕಳು ಮೊದಲಾದವರು ಕೂಡ ನಿನಗೆ ಸಂಬಂಧ ಏನು ಅಂತಂದ್ರೆ ನನಗೆ ಸಂಬಂಧವಿರುವುದಿಲ್ಲ. ಅದು ಹೇಗೆ ಸಂಬಂಧ ಇರುವುದಿಲ್ಲ ಅಂತಕ್ಕಂತ ಮಾತಿಗಾಗಿ ಮುಂದಿನ ಶ್ಲೋಕ ಯಾವುದಂದ್ರೆ 68ನೆಯ ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡು ಮಹಾತ್ಮರು ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರ. ಇದನ್ನ ಸ್ವಲ್ಪ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂತ ಮಾತು ಹೇಳಿ ಇವತ್ತಿಗೆ ಮಂಗಲ ಹೇಳಮ್ಮಮ್ಮ. ನೀ ಆರಾಮಿದ್ದಿಲ್ಲಮ್ಮ? ಹಾ, ಎಲ್ಲ ಚೊಕ್ಕ ಇದ್ದಿ, ಏನ್ ತೊಂದ್ರೆ ಇಲ್ಲ. ಹಾ, ಆಯ್ತಾಯ್ತಾಯ್ತು. ನಮಸ್ಕಾರ. ಇನ್ನು ನೀವ್ ಯಾವ ಹೋಗ್ತೀರಿ ರಾಯಚೂರಿನಿಂದ? ನೈಟ್ ಇಲ್ಲೇ ಅದಲ್ರಿ? ಸರಿ. ಒಳ್ಳೆ. ನಮಸ್ಕಾರಮ್ಮ. ನಮಸ್ಕಾರ.